ಉಪಕಾರಿ ಸಂಚಿನ ಕೆಲಸಕ್ಕೆ ನಾರೇ ಹೇಗಿಲ್ಲಿ ಕೊಂಡೆ ಊರಿಗೆ ಮಾರೆ ಹೇಗಿಲ್ಲಿ ಕೊಂಡೆ ಊರಿಗೆ ಮಾರಿ ದೇಶಕ್ಕೆ ಕಳಿಸುವ ನಾಕಾರೆ ಉಪಕಾರ ಕಲಿಸಿದ ಕೆಲಸಕ್ಕೆ ನಾರೇ ಚಿನ್ನದ ಒಡವೆ ಬೆಳ್ಳಿಯ ಒಡವೆ ಚಿನ್ನದ ಒಡವೆ ಬೆಳ್ಳಿಯ ಒಡವೆ ದೇಶಕ್ಕೆ ಕಳಿಸುವ ನಾಚಾರೆ ಆಚಾರೆ ಆಚಾರೆ ಆಹಾ ಈ ದಿವಸ ವ್ಯಾಪಾರಕ್ಕೆಂದು ಹಡಗಿನಲ್ಲಿ ಹೋಗಿದ್ದೆನು. ಮಧ್ಯಾಹ್ನ ವೇಳೆ ಆಗಿರ್ಬೋದು. ಈ ಪಾವಡಿಯಲ್ಲಿ ಪಾವಣಿಸಿ ನಂತರ ಮುಂದೆ ಹೋಗುವುದು. ಸಹಿಸಲಾರವೋ ಉರಿ ತಾಪವನ್ನು ತಾಳಲಾರವಲ್ಲ ತಂದೆ. ಓಹೋ, ನನಗಿನ್ನ ಮೊದಲೇ ಯಾರೋ ಪಾವಡಿಸಿರುವರಲ್ಲ, ಈತರ ಯಾರಾಗಿರ್ಬೋದು, ಯಾರೋ ಗೋಳಾಡುತ್ತಿರುವರು. ಅಯ್ಯ, ನೀವು ಯಾರು? ಸ್ವಾಮಿ, ಆ ಸೌರಾಷ್ಟ್ರ ನಗರದ ರಾಜರು ನಿರ್ಗತಿಕರಾದ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ನನ್ನ ನೇತ್ರಗಳನ್ನು ಕೇಳಿಸಿದ್ದಾರೆ, ನನ್ನ ಸತಿಯ ನಾಲಿಗೆಯನ್ನು ಕತ್ತರಿಸಿದ್ದಾರೆ. ಇದರ ಉರಿತಾಪವನ್ನು ತಾಳಲಾರದೆ ಈ ರೀತಿ ಗೋಳಾಡುತ್ತಿದ್ದೇವೆ ಸ್ವಾಮಿ. ಅದು ಅಲ್ಲದೆ ನಮ್ಮನ್ನು ಇಷ್ಟು ಪ್ರೀತಿ ಮಮತೆ ಅಕ್ಕರೆಯಿಂದ ವಿಚಾರಿಸ್ತಿರುವಲ್ಲ, ನೀವು ಯಾರು ತಂದೆ? ಅಯ್ಯ, ನಮ್ಮದು ಕಳಿಂಗ ನಗರ. ಕಳಿಂಗ ನಗರದ ಕೃಷ್ಣಾಚಾರಿ ಎಂದು ಕರೆಯುವರು. ಅಯ್ಯ, ಏನು ಸ್ವಾಮಿ, ನೀವು ಕಳಿಂಗ ನಗರವೇ? ಹೌದು ಸ್ವಾಮಿ. ಸ್ವಾಮಿ, ಕಳಿಂಗ ನಗರದ ಪ್ರಜೆಗಳು ಸುಖ ಸಂತೋಷದಿಂದಿರುವರೇ ಸ್ವಾಮಿ? ಅಯ್ಯ, ಕಳಿಂಗರಗವನ್ನು ಪರಿಪಾಲಿಸತಕ್ಕಂತಹ ಸತಿರುತನು ಸತಿಯನ್ನೊಡಗೂಡಿ ಎಲ್ಲಿಯೋ ಪಲಾಯನ ಮಾಡಿರುವನು. ಇದನ್ನರಿತ ದುಷ್ಟದಿಮ್ಮನು ರಾಜ್ಯವನ್ನು ವಶಪಡಿಸಿಕೊಂಡಿರುವನು. ಅಯ್ಯ ಸ್ವಾಮಿ, ಹಾಗಾದರೆ ನಿಮ್ಮನ್ನು ನೋಡಿದರೆ ನನಗೆ ಮರುಕೊಟ್ಟಿರುತ್ತಿರುವುದು. ನಮ್ಮ ಮನೆಗೆ ಬರುವಿರೇನಯ್ಯ? ಸ್ವಾಮಿ, ನಿರ್ಗತಿಕರಾದ ನಮ್ಮನ್ನು ಕರೆದು ಇಷ್ಟೊಂದು ಮಮತೆಯಿಂದ ಉಪಚರಿಸುವೆನೆಂದರೆ ಅದನ್ನು ತಿರಸ್ಕರಿಸುವುದು ಮಹಾಪಾಪಕರ. ಆದರೂ ನಮ್ಮದೊಂದು ವಿಜ್ಞಾಪನೆ ಸ್ವಾಮಿ. ಅಯ್ಯ, ನಾವು ಆಚಾರರು. ನಿನಗೆ ನೇತ್ರಗಳಿಲ್ಲ, ತಿದಿಯನ್ನು ಒತ್ತು. ನಿನ್ನ ಹೆಂಡತಿಯು ಕಬ್ಬಿಣವನ್ನು ಬಿಡಲಿ, ಚಮಟಿಕೆಯನ್ನು ಬಿಡಲಿ. ನಿನ್ನ ಮಗನು ನನ್ನ ಕುದುರೆಗಳನ್ನು ಕಾಯ್ದುಕೊಂಡು ಬರಲಿ. ಆಗಲಿ, ಇದೇ ನನ್ನ ಮನೆ. ಕೆಲಸವು ನಡೆಯಲಿ. ಆಗಲಿ ಸ್ವಾಮಿ, ತಮ್ಮ ಇಷ್ಟದಂತಾಗಲಿ. ಸ್ವಾಮಿ ನೀಲಕಂಠಾಚಾರ್ಯರೇ, ನಾಳೆಯ ಶ್ರಾವಣ ಶನಿವಾರ. ನಾನು ಬಹುದಿನಗಳಿಂದಲೂ ಆ ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರ ಚರಿತೆಯನ್ನು ಕೇಳಬೇಕೆಂಬ ಆಸೆ. ಆದುದರಿಂದ ನೀವು ಕೆಲವು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಟ್ಟರೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಕೇಳೋಣ. ಹಾಗೆ ಆಗಲಿ. ಅರಿಯದೆ ನುಡಿದೆ ಶನಿದೇವ ಪರೆಯೋ ಅನಾಥನಾಥ. ಅರಿಯದೆ ನುಡಿದೆನು ಶನಿದೇವ ಪರೆಯೋ ಅನಾಥನಾಥ. ಬಿಂಕವಗೈಯದೆ ಸಂಕಟ ಹರಿಸೋ. ಬಿಂಕವ ಗೈಯದೆ ಸಂಕಟ ಹರಿಸೋ. ಬಿಂಕವ ಗೈಯದೆ ಸಂಕಟ ಹರಿಸೋ. ಕಿಂಕರನಾಗಿನ ಬೇಡುವೆನೋ. ಕಿಂಕರನಾಗಿನ ಬೇಡುವೆನೋ. ಅರಿಯದೆ ನುಡಿದೆ ಶನಿದೇವ ಪರೆಯೈ ಅನಾಥನಾಥ. ಅಯ್ಯ ನೀಲಕಂಠಾಚಾರ್ಯರೇ,
ಹೇಳೋರಾಗಿ. ಆ ಸೌರಾಷ್ಟ್ರ ನಗರದ ರಾಜನ ವರದಂತಿ ಹಬ್ಬದ ಪ್ರಯುಕ್ತ ಮನಗಟ್ಟಲೆ ಕಿಂಟೋಲು ಬಂಗಾರವನ್ನು ಏರ್ಪಡಿಸಿರುವಂತೆ ಹೌದು. ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಆ ಸ್ಪರ್ಧೆಯಲ್ಲಿ ಏನಾದರೂ ನಾವು ಗೆದ್ದರೆ ನಿಮ್ಮ ಮನೆಯ ಅನ್ನದ ಋಣವಾದರೂ ತೀರುವುದು. ನಮ್ಮನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಹಾಗೆ ಆಗಲಿ, ನಡೀರಿ. ಸಹಿಸುವುದೆಂದು ಮನೋವ್ಯಥೆಯ ಪ್ರಿಯರೇ. ತಾಳಲಾರೆನು ನಾ ಮನದೊಳು ಯತೇಶ್ವರರು ಬಂದು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವುದಾಗಿಂದಲೂ ನನ್ನ ಹೃದಯ ವೇದೆಯನ್ನು ತಡೆಯಲಾರೆ. ಇದನ್ನು ಬಗೆಹರಿಸುವುದು ಹೇಗೆ? ಪ್ರಭು, ನಮ್ಮ ಅರಮನೆಯ ಪುರೋಹಿತರನ್ನು ಕರೆಸಿ ಇದಕ್ಕೆ ವಿಷಯವನ್ನು ತಿಳಿಸುವರು. ಹಾಗಾದರೆ ನೀವು ಜಾಗ್ರತೆಯಾಗಿ ಹೋಗಿ ಆ ಪುರೋಹಿತರ ಮನೆಗೆ ಹೋಗಿ ತಿಳಿಸಿ ಬನ್ನಿ. ಮಹಾಪ್ರಭು, ನನ್ನ ವರದಂತಿ ಉತ್ಸವದಲ್ಲಿ ಈ ತೂಕದ ಬಂಗಾರವಷ್ಟು ಈ ತಕ್ಕಡಿಯಲ್ಲಿ ಇರುವುದು. ನಿಮ್ಮ ಸತ್ಯ ಧರ್ಮವನ್ನು ಈ ತಕ್ಕಡಿಯಲ್ಲಿ ಆಗಬಹುದು. ಚಂದ್ರಾಸೆ, ಪ್ರಾಣೇಶ್ವರಿ, ನನ್ನನ್ನು ಆ ತಕ್ಕಡಿಯ ಬಳಿ ಕರೆದುಕೊಂಡು ಹೋಗು. ಕೆಲವು ಭಿಕಾರಿ ಕುರುಡ ಹಿಂದೆ ಗಿಲಕೆಯ ಮೂಲಕ ಬಂಗಾರ ಸಿಗುತ್ತೆಂಬುದನ್ನು ದಂಪತಿಗಳಿಗೆ ಬಂದಿದ್ದೀರಾ. ಪ್ರಾಣವನ್ನು ಕಳೆದುಕೊಳ್ಳಬೇಡಿ, ಹೊರಟುವಾಗಿ. ಪ್ರಭು, ದಾನ ಕೊಡುವರು ಯಾರಾದರೂ ಆಗಲಿ ಶಾಂತರಾಗಿ. ಹಾಗಾದರೆ ಪ್ರಯತ್ನಿಸಿರಿ. ಪ್ರಾಣೇಶ್ವರಿ, ಎಲ್ಲವೋ ಗುರುವನೇ, ಇದರಲ್ಲಿ ಸೋತರೆ ಮರಣದಂಡನೆ. ಆಗಬಹುದು ಸ್ವಾಮಿ. ಸಕಲ ಧರ್ಮವನರಿತು ಸಕಲ ಶಾಸ್ತ್ರಕ್ಕೆ ನಾ ಮಣಿದು ಅರಸನಾಗಿ ನಾ ಬಾಳಿದ್ದಡೆ ಈ ಪ್ರಜೆಗಳಂ ಕಲಗಿದ್ದಡೆ ನೀ ಬಂದು ಪರೆಯೈ ಶನೇಶ್ವರ ಶನೇಶ್ವರ. ಗುರವನೇ, ಮೊದಲೇ ಹೇಳಲಿಲ್ಲವೇ? ಯಾರಲ್ಲಿ ಇವರನ್ನು ಸೋಲಕ್ಕೆ? ಶಾಂತರಾಗಿ ಶಾಂತರಾಗಿ. ಈತನು ತನ್ನ ಮನೆಯಲ್ಲಿ ಭಕ್ತ ಮಹಾಂದಾದ ಚರಿತ್ರೆಯನ್ನು ಓದಿಸಿ ನಮಗೆ ದಾನ ಧರ್ಮವನ್ನು ಕೊಟ್ಟಿದ್ದನು. ಆ ಧರ್ಮವೇನಾದರೂ ಇದ್ದರೆ ಆತನನ್ನು ಕಾಪಾಡಲಿ, ಮತ್ತೊಂದು ಸಾರಿ ಪ್ರಯತ್ನಿಸಲಿ. ಹಾಗಾದರೆ ಪ್ರಯತ್ನಿಸು. ಹಾಗಾದರೆ ಪ್ರಯತ್ನಿಸಿ.
ಪ್ರಾಣೇಶ್ವರಿ ಚಂದ್ರಾಸೆ, ನಿನ್ನ ಕಂಠದಲ್ಲಿ ಧರಿಸಿರ್ತಕ್ಕಂಥ ಮಾಂಗಲ್ಯವನ್ನು ತೆಗೆದು ಆ ತಕ್ಕಡಿಯಲ್ಲಿ ಹಾಕೋಣ. ಚಂದ್ರ ಆಸೆಯು ತನ್ನ ತಾಳಿಯನ್ನು ತಕ್ಕಡೆ ಹಾಕಿಕೊಳ್ಳು. ನಾನು ತೆಗೆದು ನೋಡುವೆನು. ಈಕೆಯು ಎಂಥ ಪದ್ಧತಿ ಇರುವುದು ಇರಲಿ. ನನ್ನ ತಂತ್ರವೇ ಅದಕ್ಕೆ ತಿಳಿದು ಅಪ್ಪಟ ನ್ಯಾಯ ಮಾಡುವುದು. ಇವರಿಗೆ ದಶೆ ಕೊಟ್ಟು ಕಾಪಾಡುವೆನು. ನಿಮ್ಮ ಹೆಚ್ಚಿನ ಬಟ್ಟಿಗೆ ನಿಮ್ಮ ಹೆಚ್ಚಿನ ಬಟ್ಟಿಗೆ ಸೇರೆ ಯಾವರ ಬೇಕು ಕ್ಷಣದಲ್ಲಿ ಕೊಡುವೆ. ಸತ್ಯವ್ರತ ಸ್ವಾಮಿ, ತಾವು ಯಾರು? ಸತ್ಯವ್ರತ ಯಾರೆಂದು ತಿಳಿದುಕೋ. ಸ್ವಾಮಿ, ಹಿಂದೆ ಸತ್ಯವ್ರತ ಯಾರೆಂದು ತಿಳಿದುಕೋ. ಸ್ವಾಮಿ, ನನಗೆ ನೇತ್ರಗಳೇ ಕಾಣುತ್ತಿಲ್ಲ. ತಾವು ಯಾರೆಂದು ಭಾವಿಸಲಿ ಸ್ವಾಮಿ? ಸತ್ಯವ್ರತ ಚಂದ್ರಾಸೆ, ಹಿಂದೆ ನಿನ್ನ ರಾಜಸಭೆಯಲ್ಲಿ ಯಾರು ನಿಂದಿಸಿ ತಿಳಿದೆಯೋ ಆ ಶನೇಶ್ವರನೇ ನಾನು. ಆ ಪರಮಾತ್ಮ, ಏ ಕಾಕವಾಗನ ಕಲಿಪುರುಷ ಸೂರ್ಯಕುಮಾರ, ಪರಮಾತ್ಮ ನಿನ್ನ ಪಂಥವು ತೀರಿದೆ ತಂದೆ. ಈಗಲಾದರೂ ನಿನ್ನನ್ನು ನೋಡುವ ಭಾಗ್ಯವನ್ನು ಕರೆಯುವ ತಂದೆ. ಸತ್ಯವ್ರತ, ನೀವು ಯಾವ ಬೇಕು ಕೇಳ್ಕೋ, ಈ ಕ್ಷಣದಲ್ಲಿ ಕೊಡುವೆನು. ಪರಮಾತ್ಮ, ಕೊಡುವುದಾದರೆ ಕೊಡುವೊಂದು ವರವ, ಯಾರಿಗೂ ಕೊಡದಿರು ಇಂಥ ಲತೆಯ ಕೊಡದಿರು ನೀ ಮಾನವರಿಗಿಂತ ಲತೆಯ. ಅರಿತು ಅರಿಯದೋ ತಿಳಿದು ತಿಳಿಯದೆ ನಮ್ಮ ಭೂಲೋಕದ ನರಮಾನವರು ಏನಾದರೂ ಅಪರಾಧವನ್ನು ಗೈದರೆ ಅವರಿಗಿಂತ ಶಿಕ್ಷೆಯನ್ನು ಮಾತ್ರ ಕೊಡಬೇಡ ತಂದೆ. ಇದೇ ನಾನು ನಿನ್ನಲ್ಲಿ ಬೇಡತಕ್ಕಂಥ ವರವೂ ತಂದೆ. ಸತ್ಯವ್ರತ, ಬಲೆ ಬಲೆ ನಿನಗೆ ಕೊಟ್ಟ ಕಷ್ಟವನ್ನು ಕೇಳದೆ ಹೋಗುತ್ತಿಲ್ಲ. ವರವನ್ನು ಕೇಳಿದೆಯಲ್ಲ ಮೆಚ್ಚಿದೆ ವ್ಯಕ್ತಿ. ಸತ್ಯವ್ರತ, ಪರಮಾತ್ಮ, ನನ್ನ ಚರಿತ್ರೆಯನ್ನು ಯಾರು ಕೇಳುವರು, ಯಾರು ಓದುವರು ಅಂತವರಿಗೆ ಸಕಾಲ ಕೊಟ್ಟು ಕಾಪಾಡುವೆನು. ಯಾರು ಅಂತವನು ಜರಿದು ಕಾಡುವೆನು. ಕಮಲದಿಂದ ಈ ಸತಿಗೆ ನಾಳೆಗೆ ಬರಲಿ. ಕಮಲನ ದಯದಿಂದ ಈ ಪುತ್ರನ ಕಗಳು ಬರಲಿ. ಕಲಿಪುರುಷ ಆದ ನನ್ನ ದಯೆಯಿಂದ ನನ್ನ ನೇತ್ರಗಳು ಬರಲಿ. ಪರಮಾತ್ಮ, ಅಪ್ಪ ಪರಮಾತ್ಮ, ಇದೋ ನಿನ್ನ ನಡೆದವರಿಗೆ ಹೊಂದಿಸಿದ ತಂದೆ. ನನ್ನ ಅಪರಾಧವನ್ನು ಮನ್ನಿಸಿ ಈಗಲಾದರೂ ನನ್ನ ಕಾಪಾಡು ತಂದೆ, ಕಾಪಾಡು. ಸತ್ಯವ್ರತ, ಎಷ್ಟೇ ಕೆಟ್ಟ ಕೊಟ್ಟಲು ಅನುಭವಿಸಿ ಸತ್ಯವನ್ನು ಬಿಡದೆ ನಡೆದಿದ್ದೀಯ. ಆ ಕೀರ್ತಿಯು ಸೂರ್ಯ ಚಂದ್ರವರೆಗೂ ಪ್ರಜ್ವಲಿಸೆಂದು ಆಶೀರ್ವದಿಸುತ್ತೇನೆ. ಈ ರಾಜ್ಯವನ್ನು ನನ್ನ ಮಾಯೆಯಿಂದ ತುಟಿಕೆಯನ್ನು ನಿರ್ಮಿಸಿದನು. ಆದರೆ ಕರೆಸು ಈ ರಾಜ್ಯವನ್ನು ನಿನಗೆ ದಾರಿ ಕೊಡುವೆನು. ದಾರಿ ಕೊಡುತ್ತೇನೆ. ಸುಶ್ರೀ ಮಹಾರಾಜ, ನಿನಗೂ ಮಂಗಳವಾಗಲಿ. ತಂಗಿ ಬಾ. ಸಹೋದರಿ, ನೀನು ನನ್ನ ತಂಗಿಯೆಂದು ಅರಿಯದೆ
ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಭಾವನವರೇ, ನಮ್ಮನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸೂರಸೇನ ಮಹಾರಾಜ, ಇದರಲ್ಲಿ ನಿಮ್ಮ ಅಪರಾಧವೇನೂ ಇಲ್ಲ. ನಾನು ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಕಲಿಪುರದ ಸಿದ್ದೇಶ್ವರನ್ನು ಜರಿದ ಕಾರಣ ಪರಮಾತ್ಮನಾದರೂ ನಮಗೆ ಈ ರೀತಿ ಶಿಕ್ಷೆಯನ್ನು ವಿಧಿಸುತ್ತೇನೆ. ಇದರಲ್ಲಿ ನಿಮ್ಮ ಅಪರಾಧವೇನೂ ಇಲ್ಲ. ಸೂರಸೇನ ಮಹಾರಾಜ, ಬಾಯಿಗ ನಿನ್ನ ಮಗಳನ್ನು ಲೋಹಿತನ ಕೊಟ್ಟು ಚತುರ ಕೊಟ್ಟು ವಿವಾಹ ಮಾಡು. ವಿವಾಹ ಮಾಡಿ ಈ ರಾಜ್ಯ ಪಟ್ಟಾಭಿಷೇಕ ಮಾಡಿ ಸುಖ ನಾನು ಅದು ನೋಡ್ತಾ ಹೋಗುವೆನು. ಆಗಲಿ. ಓಂ ಪರಿಶುದ್ಧಾಯ ಪ್ರಣಾಯ ಸರ್ವಶ್ರೇಷ್ಠ ಚತುರ್ಭುಜಂಭುವನ ಕಳಿಂಗ ಹಲಸಪುತ್ರ ಸೌರಾಷ್ಟ್ರ ನಗರ ಯುವರಾಜ ಯದೋ ಯದೋ ಧರ್ಮಶ್ಚ ಚತುರ್ಭುಜ ಶ್ರೀಮಂಗಳ ಮಂಗಳ युवराज चतुर महाराज की युवराज चतुर महाराज की युवराज चतुर महाराज की ಸತ್ಯವ್ರತ, ನೀನು ಅದಿಗೆ ಹೋಗಿ ನಾನು ದೇವರ ಕಟ್ಟಿಸಿಕೊಂಡು ಶನಿವಾರದಂದು ಯಾರು ಪೂಜೆ ಮಾಡುವವರು ಅಂತವರಿಗೆ ನಾನು ಸಾಕಾಶ ಕೊಟ್ಟು ಕಾಪಾಡೇನು. ಸತ್ಯವ್ರತ, ಪರಮಾತ್ಮ, ನನ್ನ ತಂದೆಯ ಉದಯ ಕಾಲ ಬಂತು, ನಾನೇನು ಬರುತ್ತೇನೆ. ಆಗಲಿ ತಂದೆ. ನಾವೆಲ್ಲರೂ ಸೇರಿ ಆ ಭಗವಂತನಿಗೆ ಮಂಗಳವನ್ನು ಪಾಡೋಣ.
ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಮುನ್ರಾಜ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರೋಣ. ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ಮಂಜುನಾಥ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಮುನೇಗೌಡರು ಜೆಡಿಎಸ್ ಕಾರ್ಯಾಧ್ಯಕ್ಷರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೋರುತ್ತಾ ಸ್ವಾಗತವನ್ನು ಕೋರೋಣ. ಹಾಗೆ ಲಕ್ಷ್ಮಣ್ ಗೌಡರು ಈ SLV ಡೆವಲಪರ್ಸ್ ಸಮಾಜ ಸೇವಕರು ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ABB ಶ್ರೀ ಮಂಜುನಾಥ ಫೌಂಡೇಶ್ವರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಹರೀಶ್ ಪಾರ್ಥ ಅವರು ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹನುಮಂತರಾಜ್ ಅವರು JTS ಬಾಗಲಗುಂಟೆ ವಾರ್ಡ್ ಅಧ್ಯಕ್ಷರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಶ್ರೀ BM ಜಗದೀಶ್ ರವರು ಬಾಗಲಗುಂಟೆ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಸದಣ್ಣನವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ಶ್ರೀ ಭರತ್ ಸೌಂದರ್ಯರವರು ಸಮಾಜ ಸೇವಕರು ಬಿಜೆಪಿ ಮುಖಂಡರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಹಾಗೆ ಶ್ರೀ CS ಹರಿಕುಮಾರ್ ಅವರು ಶನೇಶ್ವರ ದೇವಸ್ಥಾನದ ದೇವಸ್ಥಾನ ಟ್ರಸ್ಟ್ಗಳು ಮಂಜುನಾಥ್ ನಗರ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಾಗೆ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ನಾವು ಎಲ್ಲಾ ಮುಖಂಡರು ಸಹ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಪಾತ್ರಧಾರಿಗಳಿಗೆ ನಾಟಕವನ್ನು ನಡೆಸಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಯ ಪ್ರಾರ್ಥನೆ. ಹಾಗೆ ವೇಣುಗೋಪಾಲ್ ಅವರು ಮಂಜುನಾಥ್ ನಗರ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತ. ಹಾಗೆ BK ರಾಜಣ್ಣನವರು ಅವ್ರಿಗೂ ಸ್ವಾಗತ. ಆನಂದ್ರವರು ಅವ್ರಿಗೂ ಸಹ ಸ್ವಾಗತ. ಬಸವರಾಜ್ ಅವರು ಸೆಂಟ್ರಿಂಗ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾಶಿವನವರು ಬಾಗಲಗುಂಟೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀ ಉಮೇಶ್ ರವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರಕರಾಜ್ರವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾಟಕ ಮಂಡಳಿಯಿಂದ ವಿನಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಸುರೇಶ್ ಅವರು ಕರ್ನಾಟಕ ಕರವೇ ಅಧ್ಯಕ್ಷರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಾಗರಾಜ್ರವರು ಓಬ್ಳಾಪುರ ಅವ್ರಿಗೂ ಸಹ ಸ್ವಾಗತ. ಶ್ರೀನಿವಾಸ್ ರವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. MN ಹನುಮಂತಪ್ಪನವರು ಹಾಗೂ MN ಹನುಮಂತರಾಯಪ್ಪರು ಕೆ ಶ್ರೀ ಮೂಡ್ಲಪ್ಪನವರು, ರಾಮಣ್ಣನವರು ಗಾರೆ, ಮೂಡ್ಲಿಗಿರಿಯಪ್ಪನವರು, M ಗಂಗಣ್ಣನವರು, ಹೊನ್ನಪ್ಪನವರು, ಶಶಿಧರ್ ಅವರು, ಲೋಕೇಶ್ ಮಧುರೆ ಶನ್ಮಾತ್ಮ ದೇವಸ್ಥಾನದ ಅರ್ಚಕರು, ಶಶಿಕುಮಾರ್ ಅವರು ಶನ್ಮಾತ್ಮ ದೇವಸ್ಥಾನದ ಅರ್ಚಕರು, ರಾಜಣ್ಣನವರು ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಭೋಜಣ್ಣನವರು ನರಸಯ್ಯನವರು ಪೊಲೀಸ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಚಂದ್ರಪ್ಪನವರು ಮಡಿವಾಳ ಮಾಚಿ ದೇವ ಸಭಾಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತವನ್ನು ಕೋರೋಣ. ಹಾಗೆ ರಮೇಶ್ ರವರು ಅವ್ರಿಗೂ ಸಹ ಸ್ವಾಗತ. ಲಾರಿ ರಂಗಪ್ಪನವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಶ್ರೀಮತಿ ಲಕ್ಷ್ಮಮ್ಮ ಹೆಗಡೆ ಅವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಶಿವಕುಮಾರ್ ಅವರು, BC ನಾಗರಾಜ್ ರವರು ಆಟೋ ಹಾಗೂ ಲಕ್ಷ್ಮೀಕಾಂತ್ ರವರು MD ಬಿಲ್ಡರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಪ್ರಸನ್ನ ಕುಮಾರ್ ಅವರು, ನಾಗೇಶ್ ರವರು, ಮುನೀಶ್ ರಾಮಯ್ಯನವರು, ಕೃಷ್ಣಪ್ಪನವರು, ಬಸವರಾಜ್ ರವರು, ಚಿಕ್ಕಬಿದ್ರ ಪ್ರಸನ್ನ ಕುಮಾರ್ ಅವರು, ಸಾಗರ್ ಬಾರ್ ಮಾಲೀಕರು ಮತ್ತಿಕೆರೆ ಅವರು ಸಹ ಸ್ವಾಗತ ಕೋರುತ್ತಾ, ನಾಗೇಶ್ ರವರು ಬಿಲ್ಡರ್ಸ್ ಮಲಸಂದ್ರ ಅವರು ಸಹ ಸ್ವಾಗತ ಕೋರುತ್ತಾ, ಮುನ್ಸಾಮಯ್ಯನವರು ಬಿಲ್ಡರ್ಸ್ ಅವರು ಸಹ ಸ್ವಾಗತ ಕೋರುತ್ತಾ, ಕೃಷ್ಣಪ್ಪನವರು ಮುನಿಕೊಂಡಪ್ಪ ಲೇಔಟ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಈಗ ಇಲ್ಲಿ ಸ್ವಲ್ಪ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಈಗ ಬಂದಿರತಕ್ಕಂಥ ಗಣ್ಯಾತಿ ವ್ಯಕ್ತಿಗಳಿಗೆ ಒಂದು ಈ ಜ್ಯೇಷ್ಠಾದೇವಿ ಸಮೇತ ಅನುಗ್ರಹ ಶನೇಶ್ವರ ಕೃಪಾ ಭವಿಷ್ಯದ ನಾಟಕ ಮಂಡಳಿಯವರಿಂದ ಒಂದು ಕಿರುಕಾಣಿಕೆಯನ್ನು ಅರ್ಪಿಸುತ್ತಾ ಯಾರು ಅನ್ಯತಾ ಭಾವಿಸಬೇಡಿ. ಇನ್ನು ಹಲವಾರು ಸನ್ಮಾನಗಳು ಇದೆ, ಅವರು ಸಹ ಸ್ಥಳಾವಕಾಶ ಮಾಡಿಕೊಂಡು ಮತ್ತೊಮ್ಮೆ ಕರೆಯುತ್ತೇವೆ. ದಯವಿಟ್ಟು ಈಗ ನಮ್ಮ ನಾಟಕ ಕಂಪನಿಯವರು ಹನುಮಂತಪ್ಪನವರು ಅವ್ರಿಗೂ ಸಹ ಸ್ವಾಗತ. ಒಂದು ಶ್ರೀಯುತ ದಾಸರಳ್ಳಿ ಜನಪ್ರಿಯ ಶಾಸಕರಾದ ಮುನ್ನಚ್ಚರವರು
ಅವರಿಗೆ ಕಲಾಕೌಶಲ ಇಲ್ಲದಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರೋದಿಲ್ಲ. ಹಾಗಾಗಿ ಅವರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಾ, ಶ್ರೀ ಮಂಜುನಾಥ್ ರವರು ದಾಸರಳ್ಳಿ ಮಾಜಿ ವಿಧಾನಸಭಾ ಸದಸ್ಯರು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಅವರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಬಿವಿ ಹಲೋ, ಈ ದಾಸರಳ್ಳಿ ಕ್ಷೇತ್ರದ ಶಾಸಕರಾದಂಥ ಎಸ್ ಮುನ್ರಾಜ್ ಅವರು ಬರಬೇಕಾಗಿತ್ತು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಹಾಗೆ ಆರ್ ಮಂಜುನಾಥ್ ರವರು ಮಾಜಿ ಶಾಸಕರು, ನಿಕಟಪೂರ್ವ ಶಾಸಕರು, ಅವರು ಬರಬೇಕಾಯಿತು. ಅವರು ಸಹ ಬಂದಿಲ್ಲ. ಮುನೇಗೌಡರು ಬರಬೇಕಾಯಿತು. ಅವರು ಸಹ ಬಂದಿಲ್ಲ. ಲಕ್ಷ್ಮಣಗೌಡರು ಬರಬೇಕಾಯಿತು. ಅವರು ಸಹ ಬಂದಿಲ್ಲ. ಹನುಮಂತರಾಜು ಅವರು ಸಹ ಬಂದಿಲ್ಲ. ಜಗದೀಶ್ ಅವರು ಸಹ ಬಂದಿಲ್ಲ. ಭರತ್ ಸೌಂದರ್ಯ ಅವರು ಸಹ ಬಂದಿಲ್ಲ. ಇಲ್ಲಿ ಈ ವೇದಿಕೆ ಮೇಲೆ ಕುಳಿತಿರುವ ಗಣ್ಯರಿಗೆ ಈ ಪುಷ್ಪಮಾಲಕಿಯನ್ನು ಹಾಗೂ ಒಂದು ಕಿರು ಸನ್ಮಾನವನ್ನು ಅನುಗ್ರಹ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಅರ್ಪಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ DK ರವಿ ಅವರು ಈ ನಾಟಕ ಕಂಪನಿಗೆ 1,000 ರೂಪಾಯಿನ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೂ ಸಹ ಈ ಅನುಗ್ರಹ ಸೇನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಒಂದು ಹೃದಯಪೂರ್ವಕ ಸ್ವಾಗತವನ್ನು ಕೋರೋಣ. ಹಾಗೆ ಮಂಜುನಾಥ್ ನಗರದಿಂದ ಮಹಾಲಕ್ಷ್ಮಿ ನಗರ, ಭೈರವೇಶ್ವರ ನಗರ, ಕಾಟ್ರಾಯ ನಗರ ಕೆಲವರು ಮುಖಂಡರುಗಳನ್ನ ನಮ್ಮ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರು ಆಹ್ವಾನಿಸಿದ್ರು. ಅವ್ರನ್ನ ಎಲ್ಲರನ್ನು ಕರೆದಿದ್ದಾರೆ. ಹಾಗೂ ನಾಗರಾಜ್ ಅವರು ಚೇಡೇಶ್ವರಿ ದೇವಸ್ಥಾನ ಅರ್ಚಕರು, ಧನಂಜಯ ಅವರು ಮಂಜುನಾಥ ಅಭಿನಂದನೆ ಬಳಗದ ಅಧ್ಯಕ್ಷರು, ಶ್ರೀಧರ್ ಅವರು DTH, ಸಿದ್ದರಾಮೇಗೌಡರು H, ಕೃಷ್ಣಮೂರ್ತಿ ಅವರು ಟೆಂಪೋ ಮಾಲೀಕರು, ಆನಂದ್ ಕುಮಾರ್ ಅವರು, ಶ್ರೀಮತಿ ರೂಪಾ ಕೇಶವದಾಸ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಮಂಜುನಾಥ್ ನಗರ, ಶ್ರೀ ಪ್ರಕಾಶ್ ರವರು CS ರವರು, ನಾಗರಾಜ್ ಅವರು JC, ಸ್ನೇಹ ಬಳೆ ಗೆಳೆಯರ ಬಳಗ ಮಂಜುನಾಥ್ ನಗರ, ಕೆಂಪಯ್ಯನವರು ಸ್ಟುಡಿಯೋ, ಅಪ್ಪಣ್ಣನವರು, ಪ್ರಕಾಶ್ AR, ಶಿವಕುಮಾರ್, ರವಿಕುಮಾರ್, ತಿಮ್ಮೇಗೌಡರು ಎಲೆಕ್ಟ್ರಿಕಲ್, ವೇದಮೂರ್ತಿ, ಸಾಧು ಮಹಾರಾಜ್ ಕೊಳ್ಳೇಗಾಲ, ಶ್ರೀ ಪ್ರಭಾಕರ್ ಅವರು, ನರಸಿಂಹಮೂರ್ತಿ ಅವರು ಡ್ರೈವಿಂಗ್ ಸ್ಕೂಲ್, ಹರೀಶ್ H ರವರು, ರಾಜು SP ಅವರು, ಉಮೇಶ್ ರವರು ಜೆರಾಕ್ಸ್, ನಾಗೇಂದ್ರ ಸ್ವಾಮಿ H, ಮಧುಗೌಡರವರು, ಶ್ರೀನಿವಾಸ್ ರವರು, ಗಂಗರಾಜ್ ಅವರು AMS, ನಾಗರಾಜ್ ರವರು ಗಣಪತಿ ಬಾರ್ ಮಾಲೀಕರು, HG ಲಕ್ಷ್ಮೀಕಾಂತ್ ರವರು, ಶ್ರೀನಿವಾಸ್ ಮೂರ್ತಿ ಅವರು ಚೆನ್ನಾಗಿಪಳ್ಳ, ಶ್ರೀನಿವಾಸ್ ರವರು DT ಶ್ರೀನಿವಾಸ್ ಅವರು, ರಾಜಣ್ಣನವರು ಮಹಾಲಕ್ಷ್ಮಿ ನಗರ, ರಾಜಣ್ಣವರು PL ಕ್ಲಬ್, ಶ್ರೀ ಲಕ್ಷ್ಮೀಪತಿ ಟೆಂಪೋ ಮಾಲೀಕರು, ಗಂಗಾರೇವಣ್ಣನವರು, ನಾಗರಾಜರು ಹಳ್ಳಿ ಮನೆ ಹೋಟೆಲ್, ನರಸಿಂಹಯ್ಯನವರು, ರಂಗಣ್ಣನವರು ಗೋಬಿ, ನವೀನ್ ಕುಮಾರ್ ಅವರು MS, ರವಿಕುಮಾರ್ ಅವರು ಟೈಲರ್, ಗೋವಿಂದರಾಜು ಟೈಲರ್, ಸಂತೋಷ್ ರವರು, ರಾಜು ಪೈಂಟರ್, ಜಗದೀಶ್ ರವರು ಸ್ಟುಡಿಯೋ, ವೆಂಕಟೇಶ್ ರವರು ಪ್ಲಂಬಿಂಗ್, ನಂಜಪ್ಪ BKನವರು, ಯೋಗೇಶ್ ರವರು ದಾಸಪ್ಪನವರು, ಮಂಜುನಾಥ್ ಟೈಲ್ಸ್, ಮಂಜುನಾಥ್ ರವರು ವೆಂಕಟೇಶ್ವರ ಮೆಡಿಕಲ್, ರವಿಕುಮಾರ್ ಅವರು ಸಂಗೀತ ನಿರ್ದೇಶಕರು, ಚಾಮುಂಡಿ ಕೃಪಾಪೋಷಿತ ನಾಟಕ ಮಂಡಳಿ ರೆಡ್ಡಿಕಟ್ಟೆ, ವೀರಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ಚಿಕ್ಕಸಂದ್ರ, ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ದೊಡ್ಡ ಕುಕ್ನಹಳ್ಳಿ, ಶ್ರೀನಿಮಾತ್ಮ ಕೃಪಾಪೋಷಿತ ನಾಟಕ ಮಂಡಳಿ ಗೆದ್ದಳ್ಳಿ, ಹಾಗೂ ಈ ನಾಟಕಕ್ಕೆ ಕಾರಣಕರ್ತರಾದಂತಹ ನಿರ್ದೇಶಕರಾದಂತಹ ಶ್ರೀಯುತ ರಾಜಣ್ಣನವರು, ಹಾಗೂ ತಬಲಾ ವಾದಕರಾದಂತಹ ಮನೂರ್ ಅವರು, ಕ್ಯಾಶಿಯೋ ವಾದಕರಾದಂತಹ ಯಶವಂತ್ ಅವರವರು, ಹಾಗೂ ಸ್ತ್ರೀ ಪಾತ್ರವನ್ನು ಮಾಡಿದಂತಹ ಚಂದ್ರಕಲಾರವರು, ಎಲ್ಲಿ ಲಕ್ಷ್ಮೀ ಪಾತ್ರ ಮಾಡಿದಂತಹ ಸೌಮ್ಯರವರು, ಹಾಗೂ ಈ ಸೀನ್ಸ್ನ ಮಾಲೀಕರಿಗೂ ಸಹ ಈ ನಾಟಕ ಮಂಡಳಿ ಕಂಪನಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋಣ. ವೆಂಕಟೇಶ್ ಕೊಡಗಳ್ಳಿ ಪಳ್ಳ ಪ್ಲಂಬರ್ ಅವರು ಈ ನಾಟಕ ಕಂಪನಿಗೆ 1,000 ರೂಪಾಯಿ ದೇಣಿಗೆಯನ್ನು ನೀಡಿರುತ್ತಾರೆ. ಅವರಿಗೂ ಸಹ ಈ ನಾಟಕ ಮಂಡಳಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಶ್ರೀನಿವಾಸ್ ಭೈರವೇಶ್ವರ ನಗರ, ತಾವು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ನಾಟಕ ಮಂಡಳಿ ಕಂಪನಿ ವತಿಯಿಂದ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ.
ಬಸವರಾಜ್ ಅವರು ಚಿಕ್ಕಬಿದ್ರಕಲ್ ಅವರು ಸಹ ಈ ವೇದಿಕೆಗೆ ಬಂದು ಈ ಕಂಪನಿಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಮುಂದ್ರಾಮಣ್ಣನವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಂತಹ ಅವರು ಸಹ ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ನಾರಾಯಣಪ್ಪನವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಅವರು ಸಹ ನಾಣಿಯವರು ಅವರು ಸಹ ಈ ವೇದಿಕೆಗೆ ಬಂದು ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯನ್ನೇ ಬರಲಿ. ಸೆಂಟಿಂಗ್ ಬಸವರಾಜರಾದರು ವೇದಿಕೆಗೆ ಬಂದು ಈ ಕಂಪನಿಯ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಕೀಲ್ ರಾಜಣ್ಣನವರು ಮಹಾಲಕ್ಷ್ಮಿ ನಗರ ಅವರು ಸಹ ಈ ನಾಟಕ ಕಂಪನಿಗೆ 1,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರುತ್ತಾರೆ. ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಸಿದ್ದಪ್ಪನವರು ಹಾರ್ಮೋನಿ ನಿರ್ದೇಶಕರು ಅವರು ಸಹ ಈ ವೇದಿಕೆಗೆ ಬಂದು ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ಈ ನಾಟಕದ ನಿರ್ದೇಶಕರಾದಂತಹ ಶ್ರೀಯುತ ರಾಜಣ್ಣನವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಹಾಗೆ ತಬಲಾ ವಾದಕರು ವೇದಿಕೆ ಬರಬೇಕೆಂದು ವಿನಂತಿ. ಕ್ಯಾಶಿಯೋ ವಾದಕರು ವೇದಿಕೆಗೆ ಬರಬೇಕೆಂದು ವಿನಂತಿ. ಹಾಗೆ ಶ್ರೀ ನಾಟಕದ ಸ್ಟೇಜ್ ಮ್ಯಾನೇಜರ್ ಆದಂತಹ ಬ್ಯಾಟ್ರಾಯಪ್ಪನವರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಐನಾರು ಎಲ್ಲಿದ್ದಾರೆ ಬರಬೇಕು. ಐನಾರು ದೇವಸ್ಥಾನದ ಅರ್ಚಕರು ದಯವಿಟ್ಟು ಬಂದು ಕಾಣಿಕೆಯನ್ನು ಈ ನಾಟಕ ಮಂಡಳಿಯವರ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರೂಪಾ ಅವರು ಬಂದು ಈ ನಾಟಕದ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಯುತ ರಾಜಣ್ಣನವರಿಗೆ ಈ ನಾಟಕ ಮಂಡಳಿ ಕಂಪನಿ ವತಿಯಿಂದ ಒಂದು ಕಿರು ಸನ್ಮಾನ. ಟೈಲರ್ ರವಿಯಣ್ಣ ಅವರು ಬಂದು ಈ ನಾಟಕ ಕಂಪನಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರವಿ ಅವರು ಕ್ಯಾಶಿಯೋ ವಾದಕರು ಅವ್ರಿಗೂ ಸಹ ಈ ನಾಟಕ ಕಂಪನಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಸಂತರವರು ಕೊಡಿಗಳ್ಳಿಪಳ್ಯ ಅವರು ಸಹ ಈ ನಾಟಕ ಕಂಪನಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀನಿವಾಸ್ ಅವರು ಸಹ ಈ ವೇದಿಕೆಗೆ ಆಗಮಿಸಿ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ಹಾಗೆ ಸ್ಟೇಜ್ ಓನರ್ ಆದಂತಹ ಬಂದು ಸಹ ಅವರು ಸಹ ಈ ಕಂಪನಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಹೊನ್ನಪ್ಪನವರು ಸಹ ಆಗಮಿಸಿ ಈ ಸ್ಟೇಜ್ ಪ್ರೇಮ ಜಾಗೆ ಸೋಮಮೋಕಿಯೇ ಸಖಿಯೇ ಜಾನಕಿ ಶೋಭಾ ಗಾಯೇ ಸೀತಾ सखिए जानकी शोभा काये सीता सरसलीला चतुरे चुंगार लखारे निरुपम तीरे वनरुखलो चले निरुपम
सखिए ये जानकी शोभा गाये सीता ಮುನಿದು ಹೋಗು ತಿಖರೆ ಮತ್ತಂತೆ ಬಾರೆ ಮುನಿದು ಹೋಗು ತಿಖರೆ ಮತ್ತಂತೆ ಬಾರೆ ಅನುಪಮ ಬೀರೆ ವಿಲಯವ ತೋರೆ ಅನುಪಮ ಬೀರೆ ವಿಲಯವ ತೋರೆ ಪ್ರೇಮ ಜಾಯೆ ಸೋಮ ಮೋಕಿಯೇ ಸಖಿಯೇ जानकी शोभा काये सीता जानकी ಶ್ರೀ ಶನೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ವೇದಿಕೆ ಮುಖಾಂತರ ಶಿರಬಾಗಿ ನಮಸ್ಕರಿಸುತ್ತಾ ಈ ಒಂದು ಅನುಗ್ರಹ ಶನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಎಲ್ಲ ಕಲಾವಿದರುಗಳಿಗೂ ತಂತ್ರಜ್ಞರಿಗೂ ಬಹಳ ಮುಖ್ಯವಾಗಿ ನಮ್ಮ ನಾಟಕದ ಮಾಸ್ಟರ್ ಅವರಿಗೂ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಂದಿ ಮಗದರಿಗೂ ಈ ಒಂದು ವೇದಿಕೆ ಮೂಲಕ ನಮಸ್ಕರಿಸುತ್ತಾ ಬಂಧುಗಳೇ, ನೀವು ಗಮನಿಸಿರ್ಬೋದು, ಇತಿಹಾಸಗಳನ್ನ ನಾವು ನೋಡ್ತಾ ಹೋದಾಗ ಮಹಾಭಾರತಗಳು ಈ ರೀತಿ ರಾಜಸತ್ಯವ್ರತ, ಸತ್ಯ ಹರಿಶ್ಚಂದ್ರ, ರಾಮಾಯಣಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಹಾಸುಹೊಕ್ಕಾಗಿದೆ. ಆದರೆ ಇತ್ತೀಚಿನ ಸಂದರ್ಭಗಳಲ್ಲಿ ಏನಾಗಿದೆ ಅಂತಂದ್ರೆ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದಾರೆ ಜನಗಳು. ಮೌಲ್ಯಗಳನ್ನ ಕಳ್ಕೊಂಡು ಈ ಅದ್ದೂರಿ ಆಡಂಬರಗಳ ಒಳಗಾಗಿ ಈ ಆಧುನಿಕತೆಯನ್ನ ನೆನಪಿಸ್ತಕ್ಕಂಥ ಬದುಕಿನ ಶೈಲಿಯನ್ನು ಕಲಿಸತಕ್ಕಂಥ ಈ ಒಂದು ಏನು ಪೌರಾಣಿಕ ನಾಟಕಗಳಿದೆ, ಕಥೆಗಳಿದೆ, ಇವೆಲ್ಲ ಇತ್ತೀಚೆಗೆ ನಶಿಸಿ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಮಂಜುನಾಥ್ ನಗರದ ಕಲಾಪೋಷಕ ಬಂಧುಗಳು ಶ್ರೀಮಾನ್ ರಾಜಣ್ಣನವರ ನೇತೃತ್ವದಲ್ಲಿ ರಾಜ ಸತ್ಯವ್ರತ ಅಂತ ಎಂಬ ಒಂದು ನಾಟಕವನ್ನ, ಸತ್ಯಸ್ಕಂದನ ಒಂದು ನಾಟಕವನ್ನ ಇವತ್ತು ನಮ್ಮ ಮುಂದೆ ಬಹಳ ವಿಜೃಂಭಣೆಯಿಂದ ವೈಭವಯುತವಾಗಿ ಇವತ್ತು ನಮ್ಮ ಮುಂದೆ ಏರ್ಪಡಿಸಿದ್ದಾರೆ. ಈ ಒಂದು ಇಂಥ 10 ಹಲವಾರು ಕಾರ್ಯಕ್ರಮಗಳು ಇವು ಮನುಷ್ಯನ ಜೀವನದ ಮೌಲ್ಯಗಳನ್ನು ತಿಳಿಸತಕ್ಕಂಥವು. ಎಂಥದೇ ಕಷ್ಟ ಸಂದರ್ಭದಲ್ಲೂ ಸತ್ಯಸಂಧ ತನ್ನ ಸತ್ಯತೆಗೆ ಬದ್ಧನಾಗಿ ನಡ್ಕೊಳ್ತಾನೆ. ಕೊನೆಗೆ ಅವರಿಗೆ ಮಹಾತ್ಮರು ಕೊಟ್ಟಂತ ಮಾತಿನಂತೆ ಸಕಲ ಐಶ್ವರ್ಯಗಳು ಯಥೇಚ್ಛವಾಗಿ ಸಿಕ್ಕಿ ತುಂಬಾ ಒಂದು ಸುಖ ಸಂತೋಷದಿಂದ ಜೀವನ ಮಾಡ್ತಾರೆ. ಸತ್ಯ ಯಾವತ್ತಿದ್ರೂ ಕೈ ಹಿಡಿತದೆ. ಸತ್ಯದ ಮಾರ್ಗದಲ್ಲಿ ನಡೆದವನಿಗೆ ಯಾವತ್ತಿದ್ರೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಈ ನಾಟಕ ಒಂದು ಸೂಕ್ತವಾದ ನಿದರ್ಶನ. ಇಂಥ 10 ಹಲವಾರು ನಾಟಕಗಳನ್ನ ಈ ಕಲಾ ಬಂಧುಗಳು ಮಾಡಬೇಕು. ಅಳಿಸಿ ಹೋಗ್ತಿರ್ತಕ್ಕಂಥ ಈ ಪೌರಾಣಿಕ ಕಲೆಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ಇಂಥ ಹಲವಾರು ನಾಟಕಗಳನ್ನ ಮಾಡೋ ಮುಖಾಂತರ ಜನಗಳಿಗೆ ಮೌಲ್ಯಗಳು ತುಂಬುವಂತ ಕೆಲಸ ಮಾಡತಕ್ಕಂಥ ಎಲ್ಲಾ ಕಲಾವಿದರ ಪರವಾಗಿ ಮಂಜುನಾಥ್ ನಗರ, ಮಹಾಲಕ್ಷ್ಮಿ ನಗರ, ಕಾಟ್ರಾಯನ್ ನಗರ, ಸೋಪ್ ಫ್ಯಾಕ್ಟರಿ ಲೇಔಟ್, ಈ ತೆಂಗಿನ ತೋಟ, ಭೈರವೇಶ್ವರ ಬಡಾವಣೆ ಎಲ್ಲಾ ಗ್ರಾಮಸ್ಥರ ಬೆಂಬಲ ನಿಮ್ಗೆ ಇರ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ 10 ಹಲವಾರು ಕಾರ್ಯಕ್ರಮಗಳಾಗತ್ತಾ ಜನಗಳಿಗೆ ಮೌಲ್ಯಭರಿತವಾದ ಒಂದು ಬದುಕಿನ ರೀತಿ ನೀತಿಗಳನ್ನ ಕಲಿಸಂತ ಪ್ರಯತ್ನ ಆಗಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾಟಕ ಸುದೀರ್ಘವಾಗಿದೆ. ನಿಮ್ಮೆಲ್ಲರೂ ಸಹಕಾರ, ಸಂಯಮ ಬಹಳ ಮುಖ್ಯ. ಬಹಳ ಸಂಯಮದಿಂದ, ಶಾಂತಿಯಿಂದ ಈ ಒಂದು ನಾಟಕ ನಡೆಸ್ಕೊಡ್ತೀರಾ ನಮ್ಮೂರಿನ ಜನ ಅಂತ ಹೇಳಿ ನಂಬಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಊರಿನ ಎಲ್ಲ ಪ್ರಮುಖ ಮುಖಂಡರುಗಳು, ಕಲಾವಿದರುಗಳು, ನಾಟಕದ ತಂತ್ರಜ್ಞರುಗಳು, ಇಲ್ಲಿ ಸೇರ್ತಕ್ಕಂಥ ಎಲ್ಲಾ ಜನತೆಗೂ ನಾನು ಈ ಒಂದು ವೇದಿಕೆ ಮೂಲಕ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅನುಗ್ರಹ ಶನೇಶ್ವರ ನಾಟಕ ಮಂಡಳಿ.
ಹಾಗೆ ಚೆನ್ನೈಕಂಪಳ್ಯ ಕಲಾವಿದರು, ನಾಟಕ ಪ್ರೇಮಿಗಳಾದಂತಹ ಶ್ರೀಯುತ ನಾಗರಾಜರವರಿಗೆ ಈ ನಾಟಕ ಕಂಪನಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ವಿನಂತಿ. ಹಾಗೆ ಯಾರು ಅನ್ಯತಾ ಬಯಸಬಾರದು. ಕೆಲವು ನ್ಯೂನ್ಯತೆಗಳೇ ತಪ್ಪಾಗಿರಬಹುದು. ದಯವಿಟ್ಟು ತಾವ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು